ಹಾಯ್ ಹೆಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವತ್ತಿನ ಲಾಗ್ ಬಂದುಬಿಟ್ಟು ನಮ್ಮೂರಲ್ಲಿ ಹಬ್ಬ ಇತ್ತು, ಹಂಗಾಗಿ ನಮ್ಮ ಆಂಟಿ ಮನೇಲೇ ಆಲ್ಟ್ ಆಗಿದ್ವಲ್ಲ, ಸೊ ಅಲ್ಲೇ ಫ್ರೆಶ್ ಅಪ್ ಆಗಿಬಿಟ್ವಿ. ಹಾಗೆ ಶಾಪಿಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು. ಹಾಗೆ ನಮ್ಮ ಮನೆಯವರು ಅಲ್ಲೇ ಸಿಟಿಲಿ ತೊಗೊಳಕ್ಕಂತ ಹೊರಟ್ರು. ಹಾಗೆ ನಾನು ಕೂಡ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು. ಸೊ ಮನೆಯಲ್ಲಿ ತಿಂಡಿ ಆಗಿತ್ತು, ಬಟ್ ನನಗೆ ಯಾಕೋ ತಿನ್ಬೇಕು ಅನಿಸಿರಲಿಲ್ಲ, ಹಾಗಾಗಿ ಹೊರ್ಗಡೆ ಬಂದ್ವಿ. ಇದು ಬಂದುಬಿಟ್ಟು ಹಳ್ಳಿ ಸೊಗಡು ಅಂತ, ಇದು ವಿಮಾನ ಮಟ್ಟೆ ನಿಯರ್ ಬರುತ್ತೆ. ಹಾಗೆ ಇದು ಸೆಲ್ಫ್ ಸರ್ವಿಸು. ನಮ್ಮ ಮನೆಯವರು ತುಂಬ ಸರಿ ಟೇಸ್ಟ್ ಮಾಡಿದ್ದೀನಿ ಅಂತ ಹೇಳಿದರು, ಹಾಗಾಗಿ ನಾನು ಕೂಡ ಅವ್ರನ್ನಲ್ಲೇ ಕರ್ಕೊಂಡು ಹೋದೆ. ನಮ್ಮ ಮನೆಯವ್ರದ್ದು ತಿಂಡಿ ಆಗಿತ್ತು, ಹಾಗಾಗಿ ಅವರು ಟೀ ತೊಗೊಂಡ್ರು. ನಾನು ಆರ್ಡ್ರ್ ಮಾಡಿದ ದೋಸೆ ಕೂಡ ಬಂತು. ಹೋಗಿ ಟೇಸ್ಟ್ ಮಾಡಿ, ದೋಸೆ ಮಾತ್ರ ತುಂಬ ಚೆನ್ನಾಗಿತ್ತು. ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸಿಟಿ ಒಳಗಡೆ ಹೋದ್ವಿ. ಸದ್ಯ ಈ ರೋಡ್ ಮಾತ್ರ ಅಷ್ಟೊಂದೇನು ಟ್ರಾಫಿಕ್ ಇಲ್ಲ. ನಮ್ಮ ಮನೆಯವರು ಸಿಟಿ ಒಳಗಡೆ ಹೋದರು, ಹಾಗಾಗಿ ನನ್ನ ಅಲ್ಲೇ ಡ್ರಾಪ್ ಮಾಡಿದರು. ಅದೇ ರೋಡಲ್ಲೇ ನಮ್ಮ ಆಂಟಿಯವ್ರ ಶಾಪ್ ಇರೋದು. ನಮ್ಮ ಆಂಟಿ ಶಾಪ್ ಎಲ್ಲಿ ಬರುತ್ತೆ ಅಂದರೆ ಮಂಡಿಪೇಟೆ ಅಂತ, ಸಂಜು ಜ್ಯುವೆಲರ್ಸ್ ನೋಡಿ ಇದೆ. ಆಲ್ರೆಡಿ ನಮ್ಮ ಆಂಟಿಯವರು ಕೂಡ ಬಂದಿದ್ದರು. ನಿಮಗೆ ಯಾವುದೇ ಥರ ಡಿಸೈನ್ ಬೇಕಿದ್ದರೂ ಇವ್ರು ಮಾಡಿಸ್ಕೊಡ್ತಾರೆ. ಇವನ್ ಆನ್ಲೈನ್ ಡಿಸೈನ್ಸ್ ಆದರೂ ಮಾಡಿಸಿ ಕೊಡ್ತಾರೆ. ಬಂದು ಒಂದು ಸಲ ವಿಸಿಟ್ ಮಾಡಿ ಹೋಗಿ. 916 ಹಾಗೆ KDM ಮತ್ತು ಎಲ್ಲ ಥರದ್ದು ಡಿಸೈನ್ಸು ಸಿಗುತ್ತೆ. ಇವನ್ 3 ಡೇಸಲ್ಲಿ ಇವ್ರು ರೆಡಿ ಮಾಡಿಕೊಡ್ತಾರೆ. ಹಬ್ಬ ಅಲ್ವಾ, ಸೊ ಹಾಗಾಗಿ ನಾನೇ ಸ್ವಲ್ಪ ಹೂವು ಹಣ್ಣು ಕೂಡ ತೊಗೊಂಡು ಹೊರಟೆ. ನಮ್ಮ ಆಂಟಿಯವರು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು. ಸುಮ್ಮನೆ ಅವರಿಗೆ ಯಾಕೆ ಅಂತ ನಾನೇ ಆಟೋದಲ್ಲಿ ಹೋದೆ. ಹಾಗೆ ರೋಡ್ ಫುಲ್ ಟ್ರಾಫಿಕ್ ಇತ್ತು, ಬಸ್ ಸಿಗಲ್ಲ ಅಂದ್ಕೊಂಡಿದ್ದೆ. ಯಾಕಂದರೆ ಬಸ್ ಟೈಮ್ ನನಗೆ ಗೊತ್ತಿಲ್ವಲ್ಲ, ಇನ್ನೇನು ಬಸ್ ಸಿಗಲ್ಲ ಅಂದ್ಕೊಂಡಿದ್ದೆ. ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಸ್ವಲ್ಪ ವಿಚಾರಿಸಿದೆ, ಬಸ್ ಇನ್ನೂ ಹೋಗಿಲ್ಲ ಅಂತ ಹೇಳಿದರು. ಸೊ ಅವಾಗ ಸಮಾಧಾನ ಆಯಿತು, ಬಸ್ ಕೂಡ ಸಿಕ್ತು. ಇನ್ನೇನು ನಮ್ಮೂರು ನಿಯರಲ್ಲಿದ್ದೀನಿ. ಹಾಗೆ ಇದು ಉಚ್ಚಂಗಿ ದುರ್ಗ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಗೊತ್ತು ಅವರು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಕಾಣ್ತಿರೋದು ಉಚ್ಚಂಗಿಯಮ್ಮನ ಗುಡ್ಡ. ಬಂದಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಪಾದಗಟ್ಟೆ ಸರ್ಕಲ್, ಇಲ್ಲಿ ಕೂಡ ಉಚ್ಚಂಗಿಯಮ್ಮ ದೇವಸ್ಥಾನ ಇದೆ. ಇದು ಉಚ್ಚಂಗಿ ದುರ್ಗ ಹರಪನಹಳ್ಳಿ ತಾಲೂಕು, ಹಾಗೆ ವಿಜಯನಗರ ಡಿಸ್ಟಿಕ್ಕಲ್ಲಿ ಬರುತ್ತೆ. ಹಾಗೆ ನಮ್ಮೂರು ಕೂಡ ಬಂತು. ನಮ್ಮೂರಿಗೆ ಹೋಗ್ಬೇಕಂದ್ರೆ ಏನೋ ಒಂಥರ ಖುಷಿ ಇರುತ್ತೆ ಅಲ್ವಾ, ಎಲ್ಲ ಹೆಣ್ಮಕ್ಳಿಗೂ ಆ ಖುಷಿ ಇರುತ್ತೆ. ಹಾಗೆ ನನಗೆ ಕೂಡ ಅದೇ ಫೀಲಿಂಗ್ ಆಯಿತು. ಫೈನಲಿ ನಮ್ಮ ಮನೆಗೆ ಕೂಡ ಹೋದೆ. ಹಾಗೆ ಡಿ-ಬಾಸ್ ಫಿಲಮ್ ನೋಡಿ ಫ್ರೆಶ್ ಅಪ್ ಆದೆ. ಹಾಗೆ ನಾನು ತಂದಿರೋ ಹೂವು ಹಣ್ಣು ಸೀರೆ ಎಲ್ಲ ತೆಗ್ದಿಟ್ಟಿದ್ರು ಅಮ್ಮ. ಎಲ್ಲ ದೇವಸ್ಥಾನಕ್ಕೆ ಏನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನೈಟ್ ದೇವಸ್ಥಾನಕ್ಕೆ ಹೊರಟ್ವಿ. ನಾನು, ಅಮ್ಮ, ನಮ್ಮ ದೊಡ್ಡಮ್ಮ ಹಾಗೆ ನಮ್ಮ ಆಂಟಿ ಎಲ್ಲರೂ ಹೊರಟ್ವಿ. ಇದು ನಮ್ಮೂರಿನ ಗ್ರಾಮ ದೇವತೆ ದುರ್ಗಾಂಬಿಕಾ ದೇವಿ. ಈ ಪ್ರತಿ ವರ್ಷ ಕಾರ್ತಿಕದಲ್ಲಿ ಈ ಹಬ್ಬ ನಡೆಯುತ್ತೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ನಮ್ಮ ಮನೆಯವ್ರು ಕೂಡ ಬಂದರು. ಹಾಗೆ ಅವ್ರು ಸ್ವಲ್ಪ ಲೇಟ್ ಆಯ್ತಲ್ಲ, ಅವ್ರನ್ನ ಕೂಡ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಆ ದುರ್ಗಾಂಬಿಕಾ ದೇವಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆ ಸುಖ ಶಾಂತಿ ಕೊಡಲಿ ಎಂದು ಇವತ್ತಿನ ಲಾಗ್ ಮುಗಿಸ್ತಿದ್ದೀವಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಟಚ್ ಮಾಡಿ, ನಿಮಗೆ ನಾವು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ನಾನು ಲಾಗ್ನ ಮುಗಿಸ್ತಿದ್ದೀನಿ. ಬಾಯ್ ಬಾಯ್, ಶುಭರಾತ್ರಿ.